ಅಧ್ಯಾಯ 47. ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ಗುರು ಚರಿತ್ರೆಯನ್ನು ಮುಂದುವರಿಸುತ್ತಾ ಹೇಳಿದರು. ಒಮ್ಮೆ ಗಾಣಗಾಪುರದಲ್ಲಿ ನಡೆದ ದೀಪಾವಳಿ ಹಬ್ಬದ ಪ್ರಸಂಗ ವಿಶೇಷವಾಗಿತ್ತು. ದೀಪಾವಳಿಯ ಹಬ್ಬದ ದಿನ ಗಾಣಗಾಪುರದ ಸುತ್ತಲಿನ 7 ಗ್ರಾಮದ ಮುಖ್ಯಸ್ಥರು ಶ್ರೀಮಠಕ್ಕೆ ಪ್ರತ್ಯೇಕವಾಗಿ ಬಂದು ಶ್ರೀಗುರುಗಳು ತಮ್ಮ ಗ್ರಾಮಕ್ಕೆ ಆಗಮಿಸಿ ದೀಪಾವಳಿ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಆಹ್ವಾನವಿತ್ತರು. ಅವರು ಗ್ರಾಮದ ಮುಖ್ಯಸ್ಥರಿಗೆ ಸ್ವಲ್ಪ ಹೊತ್ತು ಏನೂ ಹೇಳಲಿಲ್ಲ. ನಂತರ 7 ಜನರನ್ನು ಕುರಿತು, ನೀವೆಲ್ಲರೂ ಪ್ರತ್ಯೇಕ ಆಹ್ವಾನ ನೀಡಿದ್ದೀರಿ, ಆದರೆ ನಾವೊಬ್ಬರೇ 7 ಗ್ರಾಮಗಳಿಗೆ ಏಕಕಾಲಕ್ಕೆ ಹೋಗಿ ಬರುವುದು ಹೇಗೆ ಎಂದು ನಗುತ್ತಾ ಕೇಳಿಬಿಟ್ಟರು. ಅಷ್ಟರಲ್ಲಿ ಗಾಣಗಾಪುರ ಗ್ರಾಮದ ಮುಖ್ಯಸ್ಥನು ಬಂದು, ಸ್ವಾಮಿ, ತಾವು ಈ ವರ್ಷದ ದೀಪಾವಳಿ ಹಬ್ಬದಂದು ಇಲ್ಲಿಯೇ ಇದ್ದು ನಮ್ಮ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮನ್ನು ಹರಿಸಿರಿ ಎಂದು ಪ್ರಾರ್ಥಿಸಿ ಫಲವನ್ನು ಅವರ ಮುಂದಿಟ್ಟನು. ಶ್ರೀ ಗುರುಗಳು, ಈಗಾಗಲೇ 7 ಜನರು ನಮ್ಮನ್ನು ಆಹ್ವಾನಿಸಿದ್ದಾರೆ, ನೀನು 8ನೆಯವನು. 8 ಜನರು ನಮಗೆ ಬೇಕಾದವರು, ಆದರೆ ನಾವು ಯಾವ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ನೀವೇ ನಮಗೆ ತಿಳಿಸಿ ಎಂದು ಹೇಳಿ ಏಕಾಂತ ಸ್ಥಳಕ್ಕೆ ಹೋಗಿ ಕುಳಿತುಬಿಟ್ಟರು. ಗ್ರಾಮ ಮುಖ್ಯಸ್ಥರು ತಮ್ಮ ತಮ್ಮೊಳಗೆ ಚರ್ಚಿಸಿದರು. ಯಾವುದೂ ತೀರ್ಮಾನವಾಗಲಿಲ್ಲ. ಶ್ರೀಗುರುಗಳಿಗೆ ಇದನ್ನು ತಿಳಿಸಿದರು. ಆಗ ಶ್ರೀಗುರುಗಳು ಪ್ರತಿಯೊಬ್ಬ ಗ್ರಾಮದ ಮುಖ್ಯನನ್ನು ಪ್ರತ್ಯೇಕವಾಗಿ ಕರೆದು, ನಾವು ಧನತ್ರಯೋದಶಿಯಂದೇ ನಿಮ್ಮಲ್ಲಿಗೆ ಬರುತ್ತೇವೆ, ನೀವೆಲ್ಲರೂ ನಮಗೆ ಬೇಕಾದವರು. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಲ್ಲಿಗೆ ಹೋದರೆ ಭೇದವಾಗುವುದು. ಆದ್ದರಿಂದ ಹಬ್ಬ ಮುಗಿದ ಕೂಡಲೇ ನಾವು ಹಿಂತಿರುಗುತ್ತೇವೆ, ಇದನ್ನು ನೀವು ಯಾರ ಮುಂದೂ ಹೇಳಬೇಡಿ, ಊರಿಗೆ ಹೋಗಿ ಬನ್ನಿ ಎಂದು 7 ಜನರಿಗೂ ಹೇಳಿ ಕಳಿಸಿದರು. ತಾವು ಬರುವುದನ್ನು ಇತರರ ಮುಂದೆ ಪ್ರಕಟಿಸಬಾರದೆಂದು ಶ್ರೀಗುರುಗಳು 7 ಜನ ಗ್ರಾಮದ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ತಿಳಿಸಿ ಕಳಿಸಿಕೊಟ್ಟ ನಂತರ ಗಾಣಗಾಪುರದವರನ್ನು ಕರೆಸಿ, ನೀವು ಹಬ್ಬದ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ, ನಾವು ಯಾವ ಗ್ರಾಮಕ್ಕೂ ಹೋಗುವುದಿಲ್ಲ, ನಿಮ್ಮೊಂದಿಗೆ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಹೇಳಿದರು. ಶ್ರೀಗುರುಗಳ ಮಾತು ಅನ್ಯರಿಗೆ ತಿಳಿಯಲಿಲ್ಲ. ಧನತ್ರಯೋದಶಿಯಂದು ಗಾಣಗಾಪುರ ಹಾಗೂ ಇತರ 7 ಗ್ರಾಮದಲ್ಲಿ ಶ್ರೀಗುರುಗಳನ್ನು ಪ್ರತ್ಯೇಕವಾಗಿ ಭೇಟಿ ನೀಡಿ ಹಬ್ಬವನ್ನು ವಿಜೃಂಭಣೆ ಉತ್ಸಾಹದಿಂದ ಆಚರಿಸಿದರು. ಪಂಚಮಿಯ ದಿನದಂದು ಹಬ್ಬವು ಮುಕ್ತಾಯವಾಯಿತು. ಶ್ರೀಗುರುಗಳು 8 ಗ್ರಾಮದಲ್ಲಿ ಏಕಕಾಲದಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡರು. ಗುರುಗಳು ತಮ್ಮಲ್ಲಿಗೆ ಬಂದಾಗ ಅಪ್ಪಣೆ ಕೊಡಿಸಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ತೀಕ ಹುಣ್ಣಿಮೆಯೆಂದು ಬಂದು ಸೇರಿದರು. ಗ್ರಾಮಸ್ಥರ ನಡುವೆ ಕುಶಲ ಪ್ರಶ್ನೆಗಳಾದ ನಂತರ ಪ್ರತಿಯೊಬ್ಬರು ಈ ಬಾರಿಯ ಹಬ್ಬಕ್ಕೆ ಶ್ರೀಗುರುಗಳು ದಯಮಾಡಿದ್ದು ವಿಶೇಷ ಸಂತಸ ತಂದಿದೆಂದಾಗಿ ಗಾಣಗಾಪುರದವರು ಶ್ರೀಗಳವರು ದೀಪಾವಳಿಯಂದು ಊರಿನಿಂದ ಹೊರಗೆ ಹೋಗಿಲ್ಲವೆಂದು ಸಾಧಿಸಿಬಿಟ್ಟರು. ಎಲ್ಲರಿಗೂ ಭಯ ಆಶ್ಚರ್ಯಗಳು ಉಂಟಾದವು. ಇದರ ಸತ್ಯಾಸತ್ಯತೆಯನ್ನು ಅರಿಯಲು ಶ್ರೀಗುರುಗಳನ್ನೇ ಪ್ರಶ್ನಿಸಿದಾಗ ಶ್ರೀಗುರುಗಳ ಮಂದಹಾಸವೊಂದೇ ಅವರಿಗೆ ದೊರೆತ ಉತ್ತರವಾಗಿತ್ತು. ಹೀಗೆ ಶ್ರೀಗುರುಗಳು ಭಕ್ತ ಜನರ ಅಭೀಷ್ಟವನ್ನು ನೆರವೇರಿಸುವ ಸಲುವಾಗಿ ಏಕಕಾಲದಲ್ಲಿ 8 ಗ್ರಾಮಗಳಲ್ಲಿ ದೀಪಾವಳಿಯ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿನ ಜನರಿಗೆ ದರ್ಶನ ಭಾಗ್ಯವನ್ನು ನೀಡಿದರೆಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರವಣ ಮಾಡಿಸುತ್ತಿದ್ದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 47ನೇ ಅಧ್ಯಾಯವು ಸಂಪೂರ್ಣವಾಯಿತು.